ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ ಕುಕ್ಕಿಂಗು. ಕಿಚನಲ್ಲಿ ಇದ್ದೀನಿ, ಕುಕ್ಕಿಂಗ್ ಮಾಡ್ತಾ ಇದ್ದೀನಿ. ಬಟ್ ನಾನು ಕುಕ್ಕಿಂಗ್ ಮಾಡ್ತಿಲ್ಲ, ಇವತ್ತು ನನ್ನ ಬ್ರದರ್ ಇಲ್ಲ ಕುಕ್ಕಿಂಗ್ ಮಾಡ್ತಿದ್ದಾರೆ. ಏನು ಅಂದರೆ ಒಂಥರ ಸ್ನ್ಯಾಕ್ಸ್ ಮಾಡ್ತಿದ್ದಾರೆ. ಸೊ ಎಲ್ಲರೂ ಮನೇಲಿದ್ದೀವಿ ನೋಡಿ. ಮತ್ತೆ ಅಲ್ಲಿಂದಾನೆ ಝೂವಲ್ಲೇ ಹಾಯ್ ಅಂತಾರೆ. ಎಲ್ಲರೂ ಇರೋದ್ರಿಂದ ಸೊ ಇವತ್ತು ನನ್ನ ಬ್ರದರ್ ಇಲ್ಲ ಒಂದು ರೆಸಿಪಿ ಮಾಡ್ತೀನಿ. ಏನು ಸ್ನ್ಯಾಕ್ಸ್ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಫಸ್ಟು ಸ್ನ್ಯಾಕ್ಸ್ ಮಾಡ್ತಿರೋದು ಏನರಿಂದ ಅಂದರೆ ಕಾರ್ನಿಂದ. ಸೊ ಒಂದು ಸತಿ ಟ್ರೈ ಮಾಡಿದ್ದ ನನ್ನ ಬ್ರದರಿಂದ. ಸೊ ಅದಕ್ಕೆ ಚೆನ್ನಾಗಿತ್ತಲ್ಲ, ಸೊ ವ್ಲಾಗ್ ಮಾಡಬಾರ್ದು ಅಂತ ಇವತ್ತು ಅವ್ರು ಮಾಡ್ತಿದ್ದಾರೆ. ಸೊ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಅವ್ನಿಗೊಂಚೂರು ಹೆಲ್ಪ್ ಮಾಡಿಕೊಂಡು ವ್ಲಾಗ್ ಮಾಡೋಣ ಅಂತ ನೋಡೋಣ ಹೆಂಗೆ ಮಾಡೋದು, ಹೆಂಗೆಲ್ಲ ಮಾಡ್ತೀವಿ ಇಬ್ಬರು ಸೇರಿ. ನಿಮ್ಮ ಪಾಡಿಗೆ ಅವ್ನು ಮಾಡ್ತಿರ್ತಾನೆ, ನಾನು ಸುಮ್ಮನೆ ತೋರಿಸ್ತಾ ಇರ್ತೀನಿ ಏನೇನೆಲ್ಲ. ನೋಡಿ ಕಟ್ಟಿಂಗ್ ಎಲ್ಲ ಅವರೇ ಮಾಡ್ತಾರೆ ಗೈಸ್. ಎಷ್ಟು ಸೂಪರ್ ಅಲ್ಲ. ವೆರಿ ಲಕ್ಕಿ ಟು ಏನಂತಾರೆ, ಅವ್ರ ಆಗೋರು ಲಕ್ಕಿಯಾಗಿರ್ತಾರೆ. ಸೊ ಎಷ್ಟು ಚೆನ್ನಾಗಿ ಅವರೇ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾರೆ. ಸೊ ನೋಡೋಣ ಇನ್ನೂ ಏನೇನೆಲ್ಲ ಮಾಡ್ತಾರೆ ಅಂತ. ಸೊ ನಾನು ಅಷ್ಟರಲ್ಲಿ ಅವ್ರಿಗೆ ಹೆಲ್ಪ್ ಆಗೋ ಥರ ಅದನ್ನು ಕಾರ್ನ ಬೇಯಿಸೋಣ. ಕಾರ್ನ ಫಸ್ಟು ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅಷ್ಟರಲ್ಲಿ ಕಟ್ಟಿಂಗ್ ಗ್ಯಾಸ್ ಆನ್ ಮಾಡಿಬಿಟ್ಟು ಚೆನ್ನಾಗಿ ಒಂದು 10 to 20 ಮಿನಿಟ್ಸ್ ಸಾಕಪ್ಪಮ್ಮ. 20 ಮಿನಿಟ್ಸ್ ಸಾಕು. 20 ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು. ಸೊ ಅಲ್ಲಿ ಗಂಟ ಚೆನ್ನಾಗಿ ಕುದಿಯೋ ಗಂಟ ವೆಯ್ಟ್ ಮಾಡೋಣ. ನೋಡಿ ಕೊತ್ತಂಬರಿ ಎಲ್ಲ ನೀಟಾಗಿ ಕಟ್ ಮಾಡ್ತವ್ರೆ. ಇವಾಗ ನಮ್ಮ ಬ್ರದರ್ನಿನ್ನದು ಇಂಟರ್ವ್ಯೂ ತೊಗೊಳ್ಳೋಣ. ಹೆಂಗೆ ಮಾಡೋದು, ಹೆಂಗೆ ಕಲ್ತಿದ್ದು ಅಂತ ಎಲ್ಲ ಕೇಳೋಣ. ಸೊ ಬನ್ನಿ ನೋಡೋಣ. ಟೆನ್ಷನ್ಗೆ ಮರ್ತೇ ಹೋಗ್ಬಿಟ್ಟಿದಾರಂತೆ ಏನು ಮಾಡಬೇಕು ಅಂತ. ಸೊ ಕಟ್ಟಿಂಗ್ ಮಾತ್ರ ಮಾಡಿದ್ದಾರೆ. ಸೊ ಅಷ್ಟರಲ್ಲಿ ಸೈಡಲ್ಲಿ ಇದನ್ನು ಬೇರೆ ಚೆನ್ನಾಗಿ ಕುದಿಸ್ತಾ ಇದ್ದೀವಿ. ಸೊ ನೋಡೋಣ. ಹೇಳಿ, ಇವಾಗ ಹೇಳಿ ಹೆಂಗೆ ಇದನ್ನು ಕಲ್ತಿದ್ದು ಕುಕ್ಕಿಂಗು? ಇದನ್ನು ಬಂದು ನಾನು ರೀಲ್ಸಲ್ಲಿ ನೋಡಿ ಕಲ್ತಿದ್ದು. ಇದು ಬಂದು ಕ್ರಿಸ್ಪಿ ಕಾರ್ನ್. ಕ್ರಿಸ್ಪಿ ಕಾರ್ನ್ ಅಷ್ಟೇ. ಸೊ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡ್ತೀರಾ ಅಂತೆ? ಎಲೆಯಲ್ಲಿ ಮಾಡ್ತೀನಿ. ಅದು ಯಾವ್ದು, ಅದೇನೇ ಅದು ಎಲೆ, ಜೋಳದ ಎಲೆ. ಸೊ ಅದ್ರಲ್ಲಿ ಅವರು ಡೆಕೋರೇಟ್ ಮಾಡಿ ಚೆನ್ನಾಗಿ ಒಂಥರ ಏನಂತಾರೆ, ನೋಡಕ್ ಮಾತ್ರ ಸಗರ ಇರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೊ ಯಾಕಂದ್ರೆ ನಾನು ತಿಂದಿದ್ದೀನಿ ಆಲ್ರೆಡಿ, ನಮ್ಮನೆ ಎಲ್ಲರೂ ತಿಂದಿದ್ದಾರೆ. ಸೊ ಅದಕ್ಕೆ ಇವತ್ತು ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನ ಕುದಿಯೋ ಗಂಟ ವೇಟ್ ಮಾಡೋಣ. ಇವಾಗ ಇದಕ್ಕೆಲ್ಲ ಏನೇನ್ ಬೇಕು ಮಾಡಕ್ಕೆ? ಏನು ಬೇಡ, ಅವ್ನು ಮಾಡಕ್ ನೆಮ್ಮದಿ ಕೊಟ್ರೆ ಸಾಕು. ನೋಡಿ ಇವ್ರಂತೂ ಒಂದ್ ಮಾಡಲ್ಲ. ಇವ್ರಂತೂ ಬಂದ್ ಏನಂತಾರೆ, ಟ್ರೈಯೂ ಮಾಡಲ್ಲ, ಹೆಲ್ಪು ಮಾಡಲ್ಲ. ಚೆನ್ನಾಗಿ ಹೇಳ್ತಾರೆ, ಇನ್ನೇನು ಇಲ್ಲ. ಪಾಪ ಇವ್ರು ಎಷ್ಟು ಚೆನ್ನಾಗಿ ಮಾಡ್ತವ್ರೆ. ಈ ಎಲೆಯಲ್ಲಿ ಅವರು ಇದ್ರಲ್ಲಿ ಹಾಕ್ಬಿಟ್ಟು ಡೆಕೋರೇಟ್ ಮಾಡ್ತಾರೆ. ಸೊ ನೋಡೋಣ ಹೆಂಗೆಲ್ಲ ಮಾಡ್ತಾರೆ ಅಂತ ಬನ್ನಿ. ಸೊ ವಾಶ್ ಮಾಡಿ ಚೆನ್ನಾಗಿ ಕಟ್ ಮಾಡಿ ಇಡ್ತಾ ಇದೀವಿ. ಬೆಂದೈತಾ? ಉಪ್ಪು ಹಾಕಿದ್ವಾ? ನಾನು ಉಪ್ಪೇ ಹಾಕಿಲ್ಲ. ಇದು ಹಾಕ್ಬೇಕಾಗಿತ್ತು, ಮರ್ತೋಗ್ಬಿಟ್ಟು. ನಾನು ಉಪ್ಪೇ ಹಾಕಿಲ್ಲ, ಮರ್ತೋಗ್ಬಿಟ್ಟಿದ್ದೆ. ಬರೀ ಹಂಗೆ ನೀರು ಹಾಕ್ಬಿಟ್ಟು ಕುದಿಸ್ದೆ. ಕುದೀತಾ ಇರ್ತೀವಿ. ಅದೇನು ಆಲ್ಮೋಸ್ಟ್ ಆಗಿದೆ. 2 ಮಿನಿಟ್ಸ್ ಮ್ಯಾಗಿ ಈ ಥರ 2 ಮಿನಿಟ್ಸ್ ಮುಗಿಸ್ಬಿಡ್ತಾರಂತ ಅಷ್ಟೇ. ಒಂದು 10 ಮಿನಿಟ್ಸ್ ಬಿಟ್ಟಿದ್ವಿ ನಾವು, ಚೆನ್ನಾಗಿ ಕುದಿಬೇಕಲ್ಲ ಒಂಚೂರು ಅದಕ್ಕೆ ಅಂತ. ನೋಡಿ ಅವ್ರಿಗೆ ನೋಡ್ತಾರೆ, ಟೇಸ್ಟ್ ಮಾಡ್ತಾರೆ, ಬೆಂದೈತಾ ಅಂತ ನೋಡ್ಕೊತಾರೆ. ಬೆಂದೈತಾ? 10 ಮಿನಿಟ್ಸ್ ಆಯ್ತಲ್ಲ, ಅದಕ್ಕೆ ಸಾಕು. ಬೆಂದೈತೆ ನೀರು ಆಗುತ್ತಾ? ಆಗುತ್ತೆ, ಆರಾಮಾಗಿ ಆಗುತ್ತೆ. ಹಾಕ್ಬಿಡು ಪೂರ್ತಿ. ಇಲ್ಲ ಇವಾಗ ಪ್ಯಾನ್ ಇಡೋಣ, ಎಣ್ಣೆ ಹಾಕಿ ಫ್ರೈ ಮಾಡೋಣ. ಬೇಕು ನನಗೆ ಇವಾಗ ಸ್ಪೂನ್ ಹಂಗೆ ತಿನ್ನೋಕೆ ಇಷ್ಟ, ಚೆನ್ನಾಗಿರುತ್ತೆ. ಕಲ್ಸ್ಕೊಂಡು ಆಮೇಲೆ ಎಣ್ಣೆಗೆ ಹಾಕ್ತೀನಿ. ಫಸ್ಟು ಕಾರ್ನ ತೊಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತಾನಂತೆ ಚೆನ್ನಾಗಿ. ರೈಸ್ ಫ್ಲವರ್ ಮಿಕ್ಸ್ ಮಾಡಿ ಆಮೇಲೆ ಎಣ್ಣೆಗೆ ಹಾಕ್ತಾರಂತೆ. ಇದು ರೈಸ್ ಫ್ಲವರ್, ಅಕ್ಕಿ ಹಿಟ್ಟಾ? ರೈಸ್ ಅಕ್ಕಿ ಹಿಟ್ಟು ಎಷ್ಟು ಸ್ಪೂನು? 2 ಸ್ಪೂನ್. 2 ಜೋಳ ಹಾಕಿದೀವಲ್ಲ, ಹೌದು. 2 ಜೋಳಕ್ಕೆ 2 ಸ್ಪೂನ್. ಇದು ಕಾರ್ನ್ಫ್ಲವರ್. ಇದು ಕಾರ್ನ್ಫ್ಲವರು. ಇದು ಒಂದು 2-3 ಸ್ಪೂನ್ ಹಾಕೊಂಬೋದು. ನಿಮಗೆ ಎಷ್ಟು ಕ್ರಿಸ್ಪಿ ಬೇಕೋ ಅಷ್ಟು ಹಾಕೊಂಡು. ಒಂಚೂರು ನೀರು ಇರಬಾರ್ದಲ್ಲ? ನೀರು ಸ್ವಲ್ಪ ಹಾಕೊಬೇಕು. ಓಕೆ. ಸ್ವಲ್ಪ ವೆಟ್ ಆಗಬೇಕು, ಚೆನ್ನಾಗುತ್ತೆ. ಎಲ್ಲ ಮಿಕ್ಸ್ ಆಗಬೇಕು. ನೀರು ತುಂಬಿಸ್ಕೊಂಡು ಕೊಡೋದೇ ದೊಡ್ಡ ಹೆಲ್ಪ್. ಸಾಕ ಇಷ್ಟು? ಸಾಕು ಸಾಕು, ಸ್ವಲ್ಪ ಹಾಕಷ್ಟು. 1 ಸ್ಪೂನಷ್ಟು ನೀರು ಹಾಕೋದು. ಸಾಕು, ಸ್ವಲ್ಪ ಲೈಟಾಗಿ ನೀರು ಹಾಕ್ಬಿಟ್ಟು
ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು. 1/2 ಸ್ಪೂನು 2 ಸ್ಪೂನ್. ನಿಮ್ಗೆ ಎಷ್ಟು ಕ್ರಿಸ್ಪಿ ಬೇಕೋ ಅದು ತಕ್ಕಂಗೆ. ಇವಾಗ ಎಣ್ಣೆ ಪ್ಯಾನ್ ಬಿಸಿ ಆದ್ಮೇಲೆ ಎಣ್ಣೆ ಹಾಕೋಣ. ನೋಡಿ ಚೆಫ್ ಎಷ್ಟು ಹಾಕಬೇಕು ಅಂತ ಹಾಕಿ ಹಾಕ್ತಾ ಇರಲ್ಲ. ಕಪ್ ತೆಗ್ಬಿಟ್ಟು ಹಾಕಿದ್ರೆ ಬೇಗ. ಅಯ್ಯಯ್ಯೋ ಒಂದೇ ಸತಿ ಬಿದೋಗ್ಬಿಡುತ್ತೆ. ಇಲ್ಲ, ಎಣ್ಣೆ ಏನಿಗೆ ಜಾಸ್ತಿ ಬೇಕು ಅಂದರೆ ಇದನ್ನ ಫ್ರೈ ಆಗಬೇಕಲ್ಲ, ಸೊ ಅದಕ್ಕೆ ಇದನ್ನು ಎಣ್ಣೆ ಜಾಸ್ತಿ ಯೂಸ್ ಮಾಡಿ ಕಮ್ಮಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ನಾವು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ಎಣ್ಣೆ ಜಾಸ್ತಿ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಒಂಚೂರು ಟ್ರೈ ಮಾಡೋಣ. ನೋಡಿ ಬಿಸಿ ಆಗಿದೆ, ಇನ್ನೊಂಚೂರು ಬಿಸಿ ಆಗಬೇಕು. ಹಾಕಿ ನೋಡೋಣ ಒಂದು. ಇಲ್ಲ ಇನ್ನೊಂಚೂರು ಆಗಬೇಕು. ಉಪ್ಪು, ನಿಂಬೆಹಣ್ಣು ಇಟ್ಕೊಂಡಿದ್ದಾರೆ, ಆಮೇಲೆ ಚಿಲ್ಲಿ ಪೌಡರ್, ಉಪ್ಪು, ಸಾಲ್ಟ್. ನೋಡಿ ನಮ್ಮ ಅತ್ತೆ ಏನು ಹಾಕಿತ್ತವ್ರೆ, ದುಡ್ಡು ಹಾಕಿತ್ತವ್ರೆ. ಚಟ್ಪಟ್ ಅಂತಿದೆ, ಎಣ್ಣೆ ಬಿಸಿ ಆಗಿದೆ. ಟ್ರೈ ಮಾಡ್ತವ್ರೆ. ನೋಡಿ ಎಷ್ಟು ಸ್ವೆಟ್ ಆಗ್ತದೆ ನನ್ನ ಪಾಪ ಅಡುಗೆ ಮಾಡಿ. ಒಂದು ಕ್ರಿಸ್ಪಿ ಕಾರ್ನ್ಗೆ ಇಷ್ಟು ಟಯರ್ಡ್. ಹಾಕೇ ಊಟ ಫುಲ್ಲು. ಈ ಥರ ಎಗರುತ್ತೆ. ಒಂದೇ ಸತಿ ಹಾಕ್ತೀಯಾ? ಇದರಿಂದ ಒಂದೊಂದೇ ಇದಕ್ಕೆ ಹಾಕ್ಬಿಟ್ಟು ಬಿಸಿ ಮಾಡ್ತಿದಾರೆ. ಇದು ನೆಕ್ಸ್ಟ್ ಟ್ರಿಪ್ ಇದೆ. ನೆಕ್ಸ್ಟ್ ಓಕೆ 2 ಟೈಮ್ಸ್ ಹಾಕ್ತಿದ್ದಾನೆ. ಇದೊಂದು ಸತಿ ಚಿಕ್ಕದೈತಲ್ಲ ಬಾಂಡ್ಲಿ ಆಗಲ್ಲ. ಸೊ ನೆಕ್ಸ್ಟ್ ಆನಿಯನು, ಚಿಲ್ಲಿ, ಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು, ಕಾರ್ನು, ಮಿಕ್ಸ್ ಮಾಡಿರೋ ಕಾರ್ನು ಇಲ್ಲಿ ಇವಾಗ ಫ್ರೈ ಆಗ್ತಿದೆ. ಫ್ರೈ ಆದ್ಮೇಲೆ ಇದನ್ನೆಲ್ಲ ಹಾಕೋದು. ನೋಡಿ ಹೆಂಗೆ ಫ್ರೈ ಮಾಡ್ತಿದ್ದಾನೆ. ಲೈಟ್ ಫ್ರೈ ಮಾಡ್ತಿದ್ದಾನೆ, ಡೀಪ್ ಫ್ರೈ ಅಲ್ಲ. ಆಲ್ಮೋಸ್ಟ್ ಫ್ರೈ ಆಗಿದೆ. ಇವಾಗ ನಾನು ಹಾಕ್ತಾ ಇದ್ದೀನಿ. ಹಾಕೋಕ್ಕೆ ಸಿಡಿಯುತ್ತೆ. ಚಂದ್ರು ಫ್ಯಾನ್ ಅದು, ಚಟಾಪಟ ಅಂತಾರೆ. ಆ ಭಯ ಅವರಿಗೆ ಫ್ಯಾನು, ನಮಗೆ ಭಯ ಮುಖದ ಮೇಲೆ ಸಿಡಿದ್ರೆ ಅಂತ. ಫೈನಲಿ ಫ್ರೈ ಮಾಡಿದ್ದಾಯಿತು, ಎಲ್ಲ ಫ್ರೈ ಆಗಿದೆ. ಇವಾಗ ಮಿಕ್ಸಿಗೆ ಒಂದೇ ಬಾಕಿ. ಮಿಕ್ಸಿಂಗ್ ಮಾಡಿ ಇದ್ರಲ್ಲಿ ಹಾಕಿ ಸರ್ವ್ ಮಾಡೋದಷ್ಟೇ. ಹೇಳು. ಇದಕ್ಕೆ ಉಪ್ಪು ಎಷ್ಟು? ಒಂದು ಅರ್ಧ ಸ್ಪೂನ್. ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿರ್ತೀನಲ್ಲ. ಸೊ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಅಷ್ಟೇ ಬೇಡ, ನೋಡಿ ಟೇಸ್ಟ್ ಮಾಡಿ. ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೊಳ್ಳಿ, ಕಮ್ಮಿ ಬೇಕಾದರೆ ಕಮ್ಮಿ ಹಾಕೊಳ್ಳಿ. ಖಾರ ಸ್ವಲ್ಪ ಜಾಸ್ತಿನೇ ಹಾಕೋಣ. ಸ್ಪೈಸಿ ಇರಲಿ. ಪೆಪ್ಪರ್ ಪೌಡರ್ ಬೇಡವಾ? ಬೇಕು. ಓಕೆ, ಒಂಚೂರು ಪೆಪ್ಪರ್ ಪೌಡರ್ ಕೊಡಿ. ಹಾಗೆ ಇದು ಚಾಟ್ ಮಸಾಲ. ಓಕೆ. ಚಾಟ್ ಮಸಾಲ ಮತ್ತು ಪೆಪ್ಪರ್ ಪೌಡರ್ ಅಂತೆ. ಚಾಟ್ ಮಸಾಲ ಸಾಕು, ಒಂದು ಅರ್ಧ ಸ್ಪೂನ್ ಅಷ್ಟೇ ಇದೆ. ಇವಾಗ ಪೆಪ್ಪರ್ ಪೌಡರ್ 1 ಸ್ಪೂನಾ? ಒಂದು ಅರ್ಧ ಸ್ಪೂನ್ ಸಾಕದು, ಜಾಸ್ತಿ ಬೇಡ. ಜಾಸ್ತಿ ಬೇಡ. ಚಾಟ್ ಮಸಾಲ ಹಾಕಿರ್ತೀವಲ್ಲ, ಸೊ ಅದಕ್ಕೆ ಪೆಪ್ಪರ್ ಕಮ್ಮಿ ಹಾಕ್ತಾ ಇದ್ದೀವಿ. ನೋಡಿ ಹೆಂಗಿದೆ. ಔಟ್ಸೈಡು ಒಂದು ಚಿಕ್ಕ ಕಾರ್ನ್ಗೆ 30 ರೂಪೀಸ್ ಕೊಡ್ತೀವಿ. ನಾವು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀವಿ ಮನೇಲೆ. ಇದಕ್ಕೆ ನಾನು ಮಿಕ್ಸ್ ಮಾಡಿ ಇವಾಗ ಲೆಮನ್ನ ಫಸ್ಟು ಡೈರೆಕ್ಟ್ ಲೆಮನ್ನ. ಓಕೆ, ಸ್ವಲ್ಪ ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಬೇಕು. ನಿಂಬೆಹಣ್ಣು ಬೀಜ ಹೋಯ್ತು. ಇದನ್ನ ಹಾಕಿ ಆಮೇಲೆ ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿ ಎಲ್ಲ ಹಿಂಗೆ ಉದುರಿಸ್ಕೊಂಡು ಮಾಡಿ. ಈರುಳ್ಳಿ ಈಸ್ ಎನ್ ಆಪ್ಷನಲ್. ನಿಮಗೆ ಬೇಕಂದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲ. ಈರುಳ್ಳಿ ಹಾಕೊಂಡ್ರೆ ಚೆನ್ನಾಗಿ. ಅಲ್ಲ, ಕೆಲವೊಬ್ರಿಗೆ ಇಷ್ಟ ಆಗುತ್ತೋ ಇಲ್ವೋ. ನಿಮಗೆ ಇಷ್ಟ ಆದರೆ ಈರುಳ್ಳಿ ಹಾಕೊಳ್ಳಿ, ಇಲ್ಲ ಅಂದರೆ ಬೇಡ. ಸೊ ಇಟ್ಸ್ ಆಪ್ಷನಲ್ಲು. ನಿಮ್ಗೆ ಬರೀ ಅದೇ ಚಾಟ್ ಮಸಾಲ, ಚಿಲ್ಲಿ ಪೌಡರು, ಸಾಲ್ಟ್ ಅಷ್ಟೇ ಬೇಕು ಅಂದರೆ ಹಾಗೆ ತಿನ್ಬೋದು. ಇದು ನಮಗೆ ಸ್ವಲ್ಪ ಇನ್ನೂ ಮಸಾಲ ಇರಲಿ ಅಂದ್ಬಿಟ್ಟು ಒಂಚೂರು ಮೆಣಸಿನ್ಕಾಯಿ ಹಾಕಿದ್ದೀವಿ. ಎಲ್ಲ ಮಿಕ್ಸಿಂಗ್ ಆದಮೇಲೆ ಇನ್ನೊಂದು ಹಾಕ್ಬೇಕು ಅನ್ಸುತ್ತೆ. ಇನ್ನೊಂದು ಕೊತ್ತಂಬರಿ ಹಾಕಿ
ಕೊತ್ತಂಬರಿ ಲಾಸ್ಟಲ್ಲಿ ಕೊತ್ತಂಬರಿ ಲಾಸ್ಟಲ್ಲಿ ಹುಳಿ ಇರಲಿ ಅಂದ್ಬಿಟ್ಟು ಇನ್ನೊಂಚೂರು ಲೆಮನ್ ಹಾಕ್ತಾ ಇದ್ದೀವಿ. ಮಿಕ್ಸ್ ಎಲ್ಲ ಆನಿಯನು ಚಿಲ್ಲೀಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಇನ್ನೊಂಚೂರು ಸ್ಕ್ವೀಸ್ ಮಾಡಿ ಲೆಮನ್ ಹಾಕ್ತಾ ಇದ್ದೀವಿ. ಇವಾಗ ಕೊತ್ತಂಬರಿ ಹಿಂಗೆ ಹಾಕೋದು ಏನು ಉದ್ರಿಸ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಮುಗೀತು. ಮಿಕ್ಸ್ ಮಾಡಿದ್ರೆ ಕ್ರಿಸ್ಪಿ ಕಾರ್ನ್ ರೆಡಿ. ಕ್ರಿಸ್ಪಿ ಕಾರ್ನ್ ಫೈನಲಿ ಡನ್ ಬೈ ಪಮ್ಮು ಗೌಡ. ದ ಚೆಫ್ ಇಸ್ ಪಮ್ಮು. ನೀಟಾಗಿ ಸರ್ವ್ ಮಾಡೋದು. ಇದು ಬಂದು ಮತ್ತೆ ಆನಿಯನ್ ಹಾಕ್ತೀಯಾ? ಇಲ್ಲ ಅಷ್ಟೇನಾ? ಕಲ್ಸ್ಕೊಂಡು ತಿಂತಾರೆ. ಹಾಗೆ ಹಾಕೊಂಡು ತಿನ್ನೋದು ಬೇಸ್. ನೋಡಿ ಮನೇಲೆ ಹೆಂಗೆ ಡೆಕೋರೇಟ್ ಎಲ್ಲ ಮಾಡೋದು. ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಇದು ಪಮ್ಮು ಮಾಡೋದು ಮಾತ್ರ. ಕೇಳಿ ಮಾಡಿಸ್ಕೊತಾರೆ ಮಾಡು ಅಂತ. ಅವರಂತೂ ಏನೂ ಮಾಡಲ್ಲ. ನೋಡಿ ಹೆಂಗೆ ಎತ್ಕೊಂಡು ಓ ಹೆಣ್ಮಗು ಫಸ್ಟು ನಮ್ಮ ಅತ್ತೆ ರಿವ್ಯೂ ಕೊಡ್ತಾರೆ. ತಿನ್ಬಿಟ್ಟೆ ಕೊಡೋದು. ಜಾಸ್ತಿನೇ ತಗೊಳ್ಳಿ. ನೆಕ್ಸ್ಟ್ ಹಸ್ಬೆಂಡ್. ನೋಡಿದ ತಕ್ಷಣ ಚೆನ್ನಾಗಿದೆ. ಲುಕಿಂಗ್ ನೈಸ್. ನಮ್ಮತ್ತೆ ನೋಡಿ ಲುಕಿಂಗ್ ನೈಸ್ ಅಂತೆ. ಹೆಂಗಿದೆ? ಇವಾಗ ನಾನು ತಿನ್ನೋದು. ಹೆಂಗಿದೆ? ಚೆನ್ನಾಗಿದ್ಯಾ? ಸೂಪರಾ? ಪಮ್ಮು ತಿಂತಾನೆ ಇವಾಗ. ಪಮ್ಮು ನೀನು ಹೇಳು ತಿನ್ಬಿಟ್ಟು. ನೀನು ಹೇಳು. ಓ ನೋಡ್ಬೇಕು. ಲೈಟ್ ಇಲ್ಲ ಅದಕ್ಕೆ ನೀರಾ ಸಕ್ಕತ್ತಾಗಿದೆ. ನೀವು ಇದನ್ನ ಮನೇಲಿ ಟ್ರೈ ಮಾಡಿ ಹೆಂಗಿದೆ ಅಂತ ನೀವು ಟೇಸ್ಟ್ ಮಾಡಿ ಹೇಳಿ. ನನ್ನ ಬ್ಲಾಗಲ್ಲಿ ಕಮೆಂಟ್ ಮಾಡಿ. ಸಕ್ಕತ್ತಾಗಿದೆ. ಹೋಟ್ಲಲ್ಲೂ ಹಿಂಗೆ ಮಾಡಲ್ಲ, ಹಂಗಿದೆ ಮನೇಲಿ. ಆ್ಯಕ್ಚುಲಿ ಹೌದು ಅಂತೆ ನೋಡಿ ನಮ್ಮ ಹಸ್ಬೆಂಡು. ಅವ್ರು ನೋಡಿ ಇವ್ರು ಯಾವಾಗಲೂ ಮಾಡಿಸ್ಕೊಂಡು ಅದು ಮಾಡು ಅಂತ ಪಮ್ಮಗೆ ಹೇಳಿ ಮಾಡಿಸ್ಕೊತಾರೆ. ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನು ಮಾಡಬೇಕಂತ ಗೊತ್ತಲ್ಲ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಿಂಗೆ ನೆಕ್ಸ್ಟ್ ಫುಡ್ ಬ್ಲಾಗಿಗೆ ವೇಟ್ ಮಾಡ್ತಾ ಇದ್ದೀನಿ.